ಅದಕ್ಕೆ ಆಧ್ಯಾತ್ಮದಲ್ಲಿ ಒಂದು ಗುರುಗಳು ಹೇಳ್ತಾರೆ, ಹ್ಮ್ ಈ ಬೆಳಿಬೇಕಾದ್ರೆ ಈ ಜೋಳ ಭತ್ತ ರಾಗಿ ನಕ್ಕಂತ ಬೆಳಿತೈತೆ ತೂಗಾಡ್ಸ್ಕೊಂಡು ಮೈ ತೂಗಾಡ್ಸ್ಕೊಂಡು ತೆನೆ ಆನಂದವಾಗಿ ಆಡ್ಕೊಂಡು ಪರಮಾತ್ಮ ನನಗೆ ಮಳೆ ಕೊಟ್ಟಿದ್ಯಾ, ಮತ್ತು ಎಲ್ಲ ಗೊಬ್ಬರ ಹಾಕಿದ್ದಾರೆ ರೈತರು, ನಾನು ಚೆನ್ನಾಗಿ ಬೆಳೆಸು, ಎತ್ತರಕ್ಕೆ ಬೆಳೆಸು, ನನ್ನ ಮೈ ತುಂಬ ಕಾಳು ಕೊಡು, ನಾನು ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತೀಯ, ಅವನಿಗೆ ನಿನಗೆ ಮೋಕ್ಷ ಯಾವಾಗಂತ ಕೇಳಿದ್ರೆ ನೀನು ಮಾನವನ ಜನ್ಮನ ಹೊಟ್ಟೆಲಿ ಹೋಗಿ ತೃಪ್ತಿ ಊಟ ಮಾಡಿದಿ ಪರಮಾತ್ಮ ಅನ್ನದಾತ ಸುಖೀಭವ ಅಂದಾಗೆ ನಿನಗೆ ಮೋಕ್ಷ ಅಂತ ಹೇಳಿದಂತೆ ಪರಮಾತ್ಮ ಧಾನ್ಯಗಳಿಗೆ. ಅದಕ್ಕೆ ನಿಮಗೆ ಧಾನ್ಯಗಳು ಅಂತೇಳಿ ಧಾನ್ಯನ ಇದು ಮಾಡ್ಬೇಕಂತ ದಾನ ಮಾಡ್ಬೇಕನ್ನೋದು ಇದಕ್ಕೆ ಅಂತ ಅದು ಹೇಳಿದಾಗೆ ಅವು ಪರಮಾತ್ಮ ಹಂಗಾರೆ ನಾವು ಮಾನವನ ಜನ್ಮನ ಹೊಟ್ಟೆಲಿ ಹೋಗ್ಬಿಟ್ರೆ ನಮಗೆ ಮೋಕ್ಷ ಸಿಗುತ್ತೆ. ಇನ್ನು ಮತ್ತೆ ನಾವು ಈಗ ಬಿತ್ತಿ ಮತ್ತೆ ಇಲ್ಲಿ ಹಾಕ್ತಾರೆ, ಮತ್ತೆ ಬೀಜ ಬಿತ್ತಾರೆ, ಮತ್ತೆ ಬರ್ತಾರೆ, ಸೊ ನಮಗೆ ಅದು ಮೋಕ್ಷ ಇದೆ ಅಂತ. ಅವಾಗ ಅವೆಲ್ಲ ನಕ್ಕಂತ ಬಂದು ಬೆಳೆದು ಮನೆಗೆ ಬಂದು ಚೀಲದಲ್ಲಿ ಕುಂತ್ಕೊಂಡಿದ್ದು, ನಾವೆಲ್ಲ ಬಂದ್ಬಿಟ್ಟಿವಿ, ರೈತರ ಮನೆಗೆ ಬಂದ್ಬಿಟ್ಟಿದ್ವಿ, ಇನ್ನೇನು ಊಟ ಮಾಡ್ತಾರೆ ಇವತ್ತ ನಾಳೆ ಅಂತೇಳಿ ಮುಂದೆ ನಮ್ಮ ಮುಂದೆ ಬಂದು